ಸತ್ಯವಂತ, ಬಹುದಿನದ ನಂತರ ಬಂದಿರುವಲ್ಲ, ಮತ್ತೇನು ಸಮಾಚಾರ? ಏನಿಲ್ಲ ಸೌಕರ್ಯ, ನಮ್ಮ ತಂಗಿಯನ್ನು ನೋಡಿ ಹೋಗಲು ಬಂದಿರುವೆ. ಸತ್ಯವಂತ, ತಂಗಿಯನ್ನು ನೋಡಿ ಹೋಗಲು ಬಂದಿರುವಿಯಾ? ಹೌದು ಸೌಕರ್ಯ. ಹಾಗಾದರೆ ಮನೆ ವ್ಯವಹಾರ ಚೆನ್ನಾಗಿದೆ ತಾನೆ? ಅದೆಲ್ಲ ಚೆನ್ನಾಗಿ ನಡೀತಾ ಇದೆ ಸೌಕರ್ಯ. ಯಪ್ಪ ಅದಲ್ಲ ಯಾರ ಮನ್ಯಾಗ ಇಬ್ರು ತಮ್ಮಗಳಿರುವಾಗ ಚಂದ ನಡೆದ ಇರ್ತೈತೇನ್ರಿ? ಹೌದ್ರಿ, ಸತ್ಯವಂತನ ಮುಖದಲ್ಲಿ ಏನೋ ಒಂಥರ ಸಂಕೋಚ ಕಂಡು ಬರ್ತಾ ಇದೆ. ಪಾಪ, ಯಾವ ಕಷ್ಟದಲ್ಲಾದ್ರೂ ಏನೋ ಸಿಲುಕಿಕೊಂಡಿದ್ದಾರಂತ ನೀವಾದ್ರೂ ಸ್ವಲ್ಪ ಕೇಳಿ. ಸತ್ಯವಂತ, ಹಾಗೇನಾದ್ರು ಇದ್ದರೆ ಹೇಳು, ಸಂಕೋಚ ಬೇಕೆ? ನೀವು ನಮ್ಮ ಅಳಿಯಂದ್ರ ತಾನೆ? ಅದೆಲ್ಲ ನಿಜ ಸೌಕರ್ಯ. ಪಾಪ, ನಮ್ಮ ಸಂಕಟ ನಿಮಗೇಕೆ? ಸತ್ಯವಂತ, ನಮ್ಮ ಸೌಕಾರರು ನಿನ್ನನ್ನು ಕೇಳುತ್ತಿದ್ದಾರಂದ್ಮೇಲೆ ಸಂಕೋಚವನ್ನು ಬಿಟ್ಟು ಸಂತೋಷದಿಂದ ಹೇಳಬಹುದು. ಹೇಳಪ್ಪ ತಮ್ಮ, ಹೇಳು. ಮನಸ್ಸನ್ನ ಇಟ್ಕೊಂಡು ಪುರಾಕ್ ಹೋಗ್ಬಾರ್ದು ಯಪ್ಪ. ಏನಿಲ್ಲ ಗೌಡ್ರಿ, ನನ್ನ ಕಿರಿಯ ತಮ್ಮ ಸಂತೋಷನಿಗೆ ಒಂದು ಸರ್ಕಾರಿ ನೌಕರಿ ಬಂದಿದೆ. ಅದು IPS ಪೊಲೀಸ್ ಅಂತ. ಅದಕ್ಕೆ ಅವರು ನನ್ನ ತಮ್ಮನಿಗೆ 1 ಲಕ್ಷ ಹಣ ಕೇಳಿದಾರಂತೆ. ಓಹೋ, ಈಗ ಅದಕ್ಕೆ ನೀನೇನು ಹೆದರಬೇಡ, ಅದಕ್ಕೆ ನಾನು ಇದ್ದೇನೆ. ನಿನ್ನ ತಮ್ಮನಿಗೆ ಎಷ್ಟು ವಿಷಗಂಡ ನೀನು ಹೇಳುವುದು ಸರಿಯಾಗಿದೆ. ಆದರೆ ಒಂದು ಮಾತು. ಅದೇನು ಹೇಳಿ ಶ್ರೀಮಂತ್ರಿ? ಅದ್ಯಾವ ಮಾತೆಂದು ಹೇಳಿ ಸೌಕರ್ಯ. ನೋಡು ಸತ್ಯವಂತ, ನೀನು ಸ್ವಲ್ಪ ಮುಂಚೆ ಬಂದು ನನ್ನ ಹತ್ತಿರ ಹಣ ಕೇಳಿದರೆ ನಿನಗೆ ಹೇಗಾದರೂ ಮಾಡಿಕೊಡುತ್ತಿದ್ದೆ. ಆದರೆ ಈಗ ನಿನ್ನಂತ ಬಡ ರೈತ ಬಂದು ನನ್ನ ಹತ್ತಿರ ಹಣ ಕೇಳಿದ, ಅವರಿಗೆ ಬಡ್ಡಿ ಸಮೇತವಾಗಿ ಸರಿಯಾಗಿ ತೀರಿಸಬೇಕೆಂದು ಹೇಳಿಕೊಟ್ಟಿದ್ದೇನೆ. ಈಗ ನನ್ನ ಹತ್ತಿರವೇನೂ ಇಲ್ಲ. ಬೇಕಾದರೆ ನೀನೊಂದು ಚಿಕ್ಕ ಕೆಲಸ ಮಾಡಬೇಕು. ಹೇಳಿ ಸೌಕರ್ಯ, ನಾನೇನು ಮಾಡಬೇಕಂತ? ಅದು ಅಂತ ದೊಡ್ಡ ಕೆಲಸವೇನೂ ಇಲ್ಲ, ಒಂದು ಚಿಕ್ಕ ಕೆಲಸ. ಅದೇನೆಂದರೆ ಬಿಳಿ ಹಾಳಿ ಮೇಲೆ ನೀನೊಂದು ಸಹಿ ಮಾಡಬೇಕು. ಉಳಿದಿದ್ದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಸತ್ಯವಂತ, ಸಹಿ ಹಾಕಿಬಿಡು. ನಮ್ಮ ಸೌಕಾರರು ನಿನಗೆ ಹಣ ತಂದು ಕೊಡ್ತಾರೆ. ಹಾಕ್ ತಮ್ಮ, ಹಾಕ. ನೀ ಹಿಂಗ ನಿಂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಯಪ್ಪ. ಆಯ್ತು, ನಿಮ್ಮ ಮಾತಿನಂತೆ ಆಗಲಿ. ನನ್ನ ತಮ್ಮನ ಜೀವನಕ್ಕಿಂತ ನನಗೆ ಯಾವುದು ಮುಖ್ಯವಲ್ಲ. ನನಗೆ ನನ್ನ ತಮ್ಮನ ಭವಿಷ್ಯವೇ ಮುಖ್ಯ. ಅವನಿಗಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ. ಹೇಳಿ ಶ್ರೀಮಂತರೇ, ನಾನೆಲ್ಲಿ ಸಹಿ ಹಾಕಬೇಕಂತ? ಸ್ವಲ್ಪ ನಿಂತಿಕೋ. ಎಡವಟ್ಟೆ, ಸತ್ಯವಂತನ ಕೈಯಿಂದ ಒಂದು ಸಹಿ ಮಾಡಿಸ್ಕೋ. ಎಡವಟ್ಟಿ, ಸತ್ಯವಂತನಿಗೆ 1 ಲಕ್ಷ ಹಣ ತಂದು ಕೊಡು. ಆಯ್ತ್ರಿಯಪ್ಪ, ತಂದು ಕೊಡ್ತೇನೆ. ಆಯ್ತು ಶ್ರೀಮಂತರೇ, ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲು ಸತ್ಯವಂತ, ನೀನಿಸಿದುಕೊಂಡ ಹಣ ನಿನ್ನ ಮನೆಯಲ್ಲಿ ಯಾರಿಗೆ ಗೊತ್ತಾಗಬಾರ್ದು. ಏನಂತೀಯ? ಆಯ್ತು ಶ್ರೀಮಂತರೇ, ನಿಮ್ಮ ಮಾತಿನಂತೆ ಆಗಲಿ. ನಾನಿನ್ನು ಹೋಗಿ ಬರುತ್ತೇನೆ.
ಸತ್ಯವಂತ ಸತ್ಯವಂತನಿಗೇನು ಗೊತ್ತು ಈ ಗೌಡನ ಗಮ್ಮತ್ತು. ಇನ್ನು ಅವನೆಲ್ಲ ಆಸ್ತಿ ನನ್ನ ವಶಕ್ಕೆ.